ನಮಸ್ಕಾರ. ಇವತ್ತಿನ ಈ ಎಕ್ಸ್ಪ್ಲೇನರ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸರಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಪ್ರತಿದಿನ ನಾವು ಆಫೀಸ್ ಅಥವಾ ಕಾಲೇಜ್ಗೆ ಓಡಾಡೋವಾಗ ನಮ್ಮ ಸುತ್ತಮುತ್ತಲಿನ ಜಗತ್ತು ಎಷ್ಟೊಂದು ಗಡಿಬಿಡಿಯಿಂದ ಕೂಡಿರುತ್ತೆ ಅಲ್ವಾ? ಆ ವಾಹನಗಳ ಸದ್ದು, ಜನರ ಓಡಾಟ, ಎಲ್ಲರೂ ತಮ್ಮದೇ ಆದ ಲೋಕದಲ್ಲಿ ಬ್ಯುಸಿಯಾಗಿರ್ತಾರೆ. ಆದರೆ ಈ ಗದ್ದಲದ ನಡುವೆಯೂ ಮುಖಪರಿಚಯವೇ ಇಲ್ಲದ ಅಪರಿಚಿತರ ಮಧ್ಯೆ ಕೆಲವೊಮ್ಮೆ ಒಂದೇ ಒಂದು ಮಾತಿಲ್ಲದೆ ಒಂದು ಸುಂದರವಾದ ಮೌನ ಬಾಂಧವ್ಯ ಬೆಳೆಯುತ್ತೆ ಅಂದ್ರೆ ನೀವು ನಂಬ್ತೀರಾ? ಇವತ್ತಿನ ನಮ್ಮ ಕಥೆ ಇರೋದೇ ಇದರ ಬಗ್ಗೆ. ಆದಿತ್ಯ ಅನ್ನೋ ಯುವಕನ ದೈನಂದಿನ ರೈಲು ಪ್ರಯಾಣ ಮತ್ತು ಅಲ್ಲಿ ಅರಳುವ ಒಂದು ನಿಶ್ಶಬ್ದ ಭಾಷೆಯ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಇದು ಕೇವಲ ಒಂದು ರೈಲು ಪ್ರಯಾಣದ ಕಥೆಯಲ್ಲ, ಮನುಷ್ಯರ ನಡುವಿನ ಸೂಕ್ಷ್ಮ ಸಂವಹನಗಳ ಅಂದ್ರೆ ಕಮ್ಯುನಿಕೇಷನ್ನ ಒಂದು ಅದ್ಭುತ ಅಧ್ಯಯನ. ಆ ಮೌನ ಭಾಷೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ಡಿಕೋಡ್ ಮಾಡೋಣ. ಈ ಕಥೆಯಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಇಂಟ್ರೆಸ್ಟಿಂಗ್ ಆದ ಮತ್ತು ಮುಖ್ಯವಾದ ಪದ ಒಂದಿದೆ. ಅದೇ ಖಾಲಿತನ ಅಥವಾ ಶೂನ್ಯತೆ. ಈ ಕಥೆಯ ಟರ್ನಿಂಗ್ ಪಾಯಿಂಟ್ ಶುರುವಾಗೋದೇ ಇಲ್ಲಿಂದ. ಆದಿತ್ಯನಿಗೆ ಕಾಡಿದ ಈ ಖಾಲಿತನ ಕೇವಲ ಒಂದು ಸೀಟು ಖಾಲಿ ಇತ್ತು ಅನ್ನೋದನ್ನ ಮಾತ್ರ ಸೂಚಿಸಲ್ಲ, ಬದಲಾಗಿ ಮನಸ್ಸಿನಲ್ಲಾದ ಒಂದು ಆಳವಾದ ಅಭದ್ರತೆಯನ್ನ ತೋರಿಸುತ್ತೆ. ಆದ್ರೆ ಈ ಖಾಲಿತನ ಇದ್ದಕ್ಕಿದ್ದಂತೆ ಹೇಗೆ ಸೃಷ್ಟಿಯಾಯಿತು? ಯೋಚನೆ ಮಾಡಿ. ಯಾವುದೋ ಒಂದು ವಿಷಯ ನಮ್ಮ ದೈನಂದಿನ ಜೀವನದ ಭಾಗ ಆಗಿದ್ದಾಗ ಮಾತ್ರ, ಅದು ಇಲ್ಲದೆ ಹೋದಾಗ ನಮ್ಗೆ ಆ ಶೂನ್ಯತೆ ಕಾಡೋಕೆ ಶುರುವಾಗುತ್ತೆ ಅಲ್ವಾ? ಈ ಖಾಲಿತನ ಎಲ್ಲಿಂದ ಬಂತು ಅಂತ ಹುಡುಕುತ್ತಾ ಹೋದ್ರೆ ನಮ್ಗೆ ಸಿಗೋ ಉತ್ತರವೇ ದಿನಚರಿ ಅಥವಾ ರೂಟೀನ್. ದಿನಚರಿ ಅಂದ್ರೆ ಏನು? ನಿಯಮಿತವಾಗಿ ನಾವು ಪ್ರತಿದಿನ ಮಾಡೋ ಕೆಲಸಗಳು. ಆದಿತ್ಯನ ಜೀವನದಲ್ಲಿ ಈ ರೈಲು ಪ್ರಯಾಣ ಅನ್ನೋದು ಒಂದು ಪಕ್ಕಾ ರೂಟೀನ್ ಆಗಿತ್ತು. ಪ್ರತಿದಿನ ಬೆಳಿಗ್ಗೆ ಏಳೋದು, ಅದೇ ಸ್ಟೇಷನ್ಗೆ ಹೋಗೋದು, ಅದೇ ರೈಲು ಹತ್ತೋದು. ವಿಜ್ಞಾನದ ಪ್ರಕಾರ ನಮ್ಮ ಮೆದುಳಿಗೆ ಈ ರೂಟೀನ್ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಇದು ಮನುಷ್ಯನ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಮತ್ತು ಸ್ಥಿರತೆಯನ್ನ ಕೊಡುತ್ತೆ. ಮುಂದೆ ಏನಾಗತ್ತೆ ಅಂತ ಊಹಿಸಬಹುದಾದ ಘಟನೆಗಳನ್ನ ನಮ್ಮ ಮೆದುಳು ಎಂಜಾಯ್ ಮಾಡುತ್ತೆ. ಆದಿತ್ಯನ ಈ ಶಾಂತಿಯುತ ರೂಟೀನೇ ಮುಂದಿನ ಸುಂದರ ಘಟನೆಗಳಿಗೆ ಭದ್ರವಾದ ತಳಪಾಯ ಹಾಕಿತ್ತು. ಈಗ ಆದಿತ್ಯನ ಕಥೆಗೆ ಬರೋಣ. ಅವನ ರುಟೀನ್ ಹೇಗಿತ್ತು ಗೊತ್ತಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರತಿದಿನ ನಿಖರವಾಗಿ ಅದೇ ರೈಲು, ಆ ರೈಲಿನಲ್ಲಿ ಕಿಟಕಿಯ ಬಳಿಯಿರೋ ಅದೇ ನಿರ್ದಿಷ್ಟ ಸೀಟು, ಮತ್ತು ಅತ್ಯಂತ ಮುಖ್ಯವಾಗಿ ಆ ಸೀಟಿನಲ್ಲಿ ಕುಳಿತು ಪುಸ್ತಕ ಓದಿದ್ದ ಒಬ್ಬ ಹುಡುಗಿ. ಇದೊಂಥರ ಸಿನಿಮಾದ ದೃಶ್ಯದ ಹಾಗೆ ಕಾಣಿಸುತ್ತೆ ಅಲ್ವಾ? ಆದಿತ್ಯ ಪ್ರತಿದಿನ ಆಕೆಯನ್ನ ಗಮನಿಸ್ತಿದ್ದ. ಆಕೆ ಗಮನವೆಲ್ಲ ಅವಳ ಕೈಲಿದ್ದ ಪುಸ್ತಕದ ಮೇಲಿದ್ರೆ ಆದಿತ್ಯನ ಗಮನ ಅವಳ ಮೇಲಿತ್ತು. ಅವರಿಬ್ಬರ ಮಧ್ಯೆ ಯಾವುದೇ ಪರಿಚಯ ಇರಲಿಲ್ಲ, ಆದ್ರೂ ಕೂಡ ಆ ಕಿಟಕಿಯ ಬಳಿಯ ಸೀಟು ಮತ್ತು ಆ ಪುಸ್ತಕ ಓದುವ ಹುಡುಗಿ ಆದಿತ್ಯನ ದಿನಚರ್ಯೆಯ ಒಂದು ಅವಿಭಾಜ್ಯ ಅಂಗವಾಗಿ ಹೋಗಿದ್ರು. ಅದೇ ನೋಡಿ ಈ ರುಟೀನ್ನ ಮ್ಯಾಜಿಕ್. ಅದು ಪರಿಚಯವೇ ಇಲ್ಲದವರನ್ನು ನಮಗೆ ಅರಿವಿಲ್ಲದಂತೆಯೇ ಆಪ್ತರನಾಗಿ ಮಾಡಿಬಿಡುತ್ತೆ. ನಾವೆಲ್ಲರೂ ಅಂದ್ಕೊಳ್ಳೋದು ಏನು, ಕಮ್ಯುನಿಕೇಷನ್ ಅಂದ್ರೆ ಅಲ್ಲಿ ಮಾತುಕತೆ ಇರ್ಲೇಬೇಕು ಅಂತ. ಆದ್ರೆ ಇಲ್ನೋಡಿ, ಇವರಿಬ್ರು ಮಧ್ಯೆ ಒಂದು ಹಲೋ, ಹಾಯ್, ಹೇಗಿದ್ದೀರಾ, ಯಾವ ಮಾತುಗಳೂ ಇರ್ಲಿಲ್ಲ. ಆದ್ರೆ ಆಕೆಯ ಪ್ರತಿಕ್ರಿಯೆ ಹೇಗಿತ್ತು? ಪ್ರತಿದಿನ ರೈಲಿನಿಂದ ಇಳಿದು ಹೊರಡುವಾಗ ಆಕೆ ಆದಿತ್ಯನ ಕಡೆಗೆ ನೋಡಿ ಒಂದು ಸಣ್ಣ ನಗು ಬೀರುತ್ತಿದ್ದಳು. ನಿಜ ಹೇಳ್ತೀನಿ, ಆ ಒಂದು ಸಣ್ಣ ನಗು ಸಾವಿರಾರು ಮಾತುಗಳಿಗಿಂತ ಪವರ್ಫುಲ್ ಆಗಿತ್ತು. ನಾನು ನಿನ್ನನ್ನು ಗುರುತಿಸಿದ್ದೇನೆ, ನಮ್ಮ ಈ ಪ್ರತಿದಿನದ ಭೇಟಿ ನನಗೆ ಖುಷಿ ಕೊಟ್ಟಿದೆ ಅನ್ನೋ ಭರವಸೆ ಆ ನಗುವಿನಲ್ಲಿತ್ತು. ಯಾವುದೇ ಶಬ್ದಗಳಿಲ್ಲದೆ ಕೇವಲ ಒಂದು ಮುಗಳ್ನಗುವಿನ ಮೂಲಕ ಇಬ್ಬರ ನಡುವೆ ಒಂದು ಗಟ್ಟಿಯಾದ ಬಾಂಧವ್ಯ ಬೆಳೆಯುತ್ತಿತ್ತು. ಇವರಿಬ್ರು ಮಾತನಾಡಿದ ಒಟ್ಟು ಪದಗಳ ಸಂಖ್ಯೆ ಎಷ್ಟು ಗೊತ್ತಾ? ಅಕ್ಷರಶಃ 0. ಆದ್ರೆ ಈ 0 ಅನ್ನೋದು ಇಲ್ಲಿ ಶೂನ್ಯತೆಯ ಸಂಕೇತ ಅಲ್ಲವೇ ಅಲ್ಲ. ಇದು ಮೌನ ಸಂವಹನದ ಅಂದ್ರೆ ಸೈಲೆಂಟ್ ಕಮ್ಯುನಿಕೇಷನ್ನ ತಾಕತ್ತು. ಸಾಮಾನ್ಯವಾಗಿ ಸಂಬಂಧಗಳನ್ನ ಬೆಳೆಸೋಕೆ ಬಹಳಷ್ಟು ಮಾತನಾಡಬೇಕು ಅಂತ ನಾವು ಅನ್ಕೊಳ್ತಿದ್ವಿ. ಆದ್ರೆ ಈ ಕಥೆ ನಮ್ಗೆ ಬೇರೆದೇ ಆದ ಸತ್ಯವನ್ನ ತೋರಿಸ್ಕೊಡ್ತಾ ಇದೆ. ಪದಗಳೇ ಇಲ್ಲ ಅಂದಾಗ ಅಲ್ಲಿ ತಪ್ಪು ತಿಳುವಳಿಕೆಗಳಿಗೆ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಜಾಗನೇ ಇರಲ್ಲ. ಅಲ್ಲಿ ಕೇವಲ ಶುದ್ಧವಾದ ಗಮನಿಸುವಿಕೆ ಇರುತ್ತೆ. ಆ 0 ಪದಗಳ ನಡುವೆಯೂ ಅವಳು ಹೊರಡುವಾಗ ಕೊಡ್ತಿದ್ದ ಒಂದು ಸಣ್ಣ ನಗು ಆದಿತ್ಯನ ಇಡೀ ದಿನವನ್ನೇ ಕಂಪ್ಲೀಟ್ ಮಾಡ್ತಾ ಇತ್ತು. ಆದ್ರೆ ಕಥೆ ಅಂದಮೇಲೆ ಒಂದು ಸಣ್ಣ ಟ್ವಿಸ್ಟ್ ಇರ್ಬೇಕಲ್ವಾ? ಆ ಸುಂದರವಾದ ಮೌನವಾದ ರುಟೀನ್ಗೆ ಇದ್ದಕ್ಕಿದ್ದಂತೆ ಒಂದು ಬ್ರೇಕ್ ಬೀಳುತ್ತೆ. ಒಂದು ಸಾಮಾನ್ಯ ದಿನದಂದು ಆದಿತ್ಯ ಎಂದಿನಂತೆ ರೈಲು ಹತ್ತುತ್ತಾನೆ. ಅವನ ಕಣ್ಣುಗಳು ಸಹಜವಾಗಿಯೇ ಆ ಕಿಟಕಿಯ ಬಳಿಯ ಸೀಟನ್ನ ಹುಡುಕುತ್ತವೆ. ಆದ್ರೆ ಆ ದಿನ ಆ ಹುಡುಗಿ ರೈಲಿಗೆ ಬರಲೇ ಇಲ್ಲ. ಆ ಸೀಟು ಖಾಲಿ ಇತ್ತು. ಪ್ರತಿದಿನದ ಆ ನಿರಂತರತೆಗೆ ಬಿದ್ದ ಒಂದು ಸಣ್ಣ ಅಡಚಣೆ ಇದು. ಇದು ಕೇವಲ ಅವಳು ಬರಲಿಲ್ಲ ಅನ್ನೋದಷ್ಟೇ ಆಗಿರ್ಲಿಲ್ಲ, ಬದಲಾಗಿ ಆದಿತ್ಯನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನೇ ಹುಟ್ಟುಹಾಕಿತ್ತು. ಆಮೇಲೆ ಏನಾಯ್ತು ಅಂತ ನೋಡಿದ್ರೆ, ಮೊದಲನೇ ದಿನ ಅವಳು ಬರಲಿಲ್ಲ. ಆದಿತ್ಯನಿಗೆ ಸ್ವಲ್ಪ ಆಶ್ಚರ್ಯ ಆಗಿರ್ಬೋದು, ಸರಿ ಏನು ಕೆಲ್ಸ ಇರ್ಬೋದು ಅನ್ಕೊಂಡ. ಆದ್ರೆ 2ನೇ ದಿನವೂ ಆಕೆ ಬಾರದಿದ್ದಾಗ ನಾವು ಮೊದ್ಲೇ ಹೇಳಿದ್ವಲ್ಲ, ಆ ಖಾಲಿತನ ಅದು ಆದಿತ್ಯನನ್ನು ಆವರಿಸ್ಕೊಳ್ಳೋಕೆ ಶುರುವಾಯಿತು.
ಆ ರೈಲು, ಆ ಜನ, ಆ ಗದ್ದಲ ಎಲ್ಲವೂ ಹಾಗೇ ಇತ್ತು, ಆದರೆ ಏನೋ ದೊಡ್ಡದನ್ನ ಕಳೆದುಕೊಂಡಂತಹ ಭಾವನೆ. ಪ್ರತಿದಿನದ ಆ ಒಂದು ಸಣ್ಣ ನಗು ಇಲ್ಲದಿರುವುದು ಒಂದು ದೊಡ್ಡ ಕೊರತೆಯಾಗಿ ಕಾಡತೊಡಗಿತು. ಇದು ಕೇವಲ 3 ದಿನಗಳ ಗ್ಯಾಪ್ ಅಷ್ಟೇ, ಆದರೆ ಆ 3 ದಿನಗಳು ಆದಿತ್ಯನಿಗೆ ಯುಗದಂತೆ ಕಂಡಿರಬೇಕು. ಕೊನೆಗೂ 3ನೇ ದಿನದ ನಂತರ ಆಕೆ ಮರಳಿ ಬಂದ್ಲು. ಆ ಕಿಟಿಕಿಯ ಸೀಟು ಮತ್ತೆ ಭರ್ತಿಯಾಯಿತು. ಈ ಕ್ಷಣದಲ್ಲಿ ನಮಗೂ ನಿಮಗೂ ಕಾಡುವ ಅತಿದೊಡ್ಡ ಪ್ರಶ್ನೆಯಂದ್ರೆ, ಅವಳು ದಿಢೀರ್ನೆ ಯಾಕೆ ಕಣ್ಮರೆಯಾದಳು? ಹುಷಾರಿರ್ಲಿಲ್ವಾ ಅಥವಾ ಬೇರೆ ಊರಿಗೆ ಹೋಗಿದ್ಲಾ? ನಾವೇ ಯೋಚನೆ ಮಾಡಿ, ನಾವು ಪ್ರತಿದಿನ ನೋಡುವ ಮುಖಗಳು ಇದ್ದಕ್ಕಿದ್ದಂತೆ ಕಾಣೆಯಾದಾಗ ನಮಗೂ ಇದೇ ಪ್ರಶ್ನೆಗಳು ಮೂಡ್ತವೆ ಅಲ್ವಾ? ಆ ಖಾಲಿ ಸೀಟು ತನ್ನದೇ ಆದ ಕಥೆಗಳನ್ನ ಹೇಳೋಕೆ ಟ್ರೈ ಮಾಡ್ತಾ ಇರುತ್ತೆ. ಆದಿತ್ಯನ ತಲೆಯಲ್ಲೂ ನೂರಾರು ಪ್ರಶ್ನೆಗಳು ಓಡಾಡ್ತಾ ಇತ್ತು. ಆದ್ರೆ ಅವಳು ವಾಪಸ್ ಬಂದಾಗ ಅವಳೇಕೆ ಬರಲಿಲ್ಲ ಅನ್ನೋ ರಹಸ್ಯವನ್ನ ಅವಳೇ ಬಿಚ್ಚಿಡ್ತಾಳೆ. ಅವಳು ವಾಪಸ್ ಬಂದಾಗ ಆದಿತ್ಯನಿಗೆ ಒಂದು ಮಾತು ಹೇಳ್ತಾಳೆ, ಕೇಳಿ. ನಾನು ಬರದೇ ಇದ್ದ ದಿನ ಯಾರಾದ್ರೂ ನನ್ನನ್ನು ಮಿಸ್ ಮಾಡ್ತಾರಂತೆ ನೋಡ್ಬೇಕಿತ್ತು. ವಾವ್! ಈ ಒಂದೇ ಒಂದು ವಾಕ್ಯ ಇಡೀ ಕಥೆಯ ಚಿತ್ರಣವನ್ನೇ ಬದಲಾಯಿಸ್ಬಿಡುತ್ತೆ. ಅವಳಿಗೇನೂ ಹುಷಾರಿಲ್ಲದೆ ಇರ್ಲಿಲ್ಲ, ಅದು ಅವಳು ಉದ್ದೇಶಪೂರ್ವಕವಾಗಿ ಮಾಡಿದ ಒಂದು ಸಣ್ಣ ಟೆಸ್ಟ್ ಅಷ್ಟೇ. ಮನುಷ್ಯರಾಗಿ ನಾವೆಲ್ಲರೂ ಒಳಗೊಳಗೆ ಬಯಸೋದಿದನ್ನೇ ಅಲ್ವಾ? ನಾವಿಲ್ಲದಿದ್ದಾಗ ಯಾರಾದ್ರೂ ನಮ್ಮನ್ನ ಮಿಸ್ ಮಾಡ್ಕೊಳ್ತಾರಾ? ನಮ್ಮ ಅಸ್ತಿತ್ವಕ್ಕೆ ಬೆಲೆ ಇದೆಯಾ? ಈ ಹಂಬಲ ಬಹಳ ಸಹಜವಾದದ್ದು. ಆ ಹುಡುಗಿಗೂ ಆ ಮೌನ ಬಾಂಧವ್ಯದ ಬಗ್ಗೆ ಅರಿವಿತ್ತು, ಮತ್ತು ಅದು ಎಷ್ಟು ಆಳವಾಗಿದೆ ಅನ್ನೋದನ್ನ ಅವಳಿ ಮೂಲಕ ಕಂಡುಕೊಂಡ್ಲು. ಈ ಇಡೀ ಘಟನೆಯ ಹಿಂದಿರುವ ಸೈಕಾಲಜಿಯನ್ನ ನಾವು 3 ಸಿಂಪಲ್ ಹಂತಗಳಲ್ಲಿ ಅರ್ಥಮಾಡಿಕೊಳ್ಳಬಹುದು. ಹಂತ 1, ರುಟೀನನ್ನ ಸೆಟ್ ಮಾಡೋದು. ಅಂದ್ರೆ ಪ್ರತಿದಿನದ ಭೇಟಿ ಮತ್ತು ಆ ಸಣ್ಣ ನಗುವಿನ ಮೂಲಕ ಒಂದು ನಂಬಿಕೆಯನ್ನ ಹುಟ್ಟುಹಾಕುವುದು. ಹಂತ 2, ಹಠಾತ್ ಗೈರುಹಾಜರಿಯನ್ನ ಸೃಷ್ಟಿಸುವುದು. ಇದು ಆ ರುಟೀನನ್ನ ಮುರಿಯುವ ಮೂಲಕ ಮನಸ್ಸಿನಲ್ಲಿ ಖಾಲಿತನವನ್ನ ಸೃಷ್ಟಿಸುವ ಒಂದು ಅದ್ಭುತ ತಂತ್ರ. ಮತ್ತು ಅಂತಿಮವಾಗಿ ಹಂತ 3, ಹೇಳಲಾಗದ ಬಾಂಧವ್ಯವನ್ನ ಬಹಿರಂಗಪಡಿಸುವುದು. ಬೆಳಕಿನ ಬೆಲೆ ತಿಳಿಯಬೇಕಾದ್ರೆ ಕತ್ತಲೆ ಇರ್ಲೇಬೇಕು ಅಂತಾರಲ್ಲ, ಹಾಗೆ ಆ ಮೌನ ಬಾಂಧವ್ಯದ ಆಳ ತಿಳಿಯಲು ಆ 3 ದಿನಗಳ ಗೈರುಹಾಜರಿ ನಿಜಕ್ಕೂ ಬೇಕಾಗಿತ್ತು. ನಾವು ಈ ಎಕ್ಸ್ಪ್ಲೇನರ್ನ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಆದಿತ್ಯ ಮತ್ತು ಆ ಹುಡುಗಿಯ ಕಥೆ ಕೇವಲ ಒಂದು ಸಣ್ಣ ಉದಾಹರಣೆ ಮಾತ್ರ. ಆದರೆ ಒಮ್ಮೆ ಯೋಚನೆ ಮಾಡಿ ನೋಡಿ, ಪ್ರಪಂಚದಾದ್ಯಂತ ಪ್ರತಿದಿನ ರೈಲುಗಳಲ್ಲಿ, ಬಸ್ಸುಗಳಲ್ಲಿ ಅಥವಾ ಯಾವುದೇ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಇನ್ಯಾವ್ಯಾವ ಮೌನ ಭಾಷೆಗಳು ಮಾತನಾಡಲ್ಪಡುತ್ತಿವೆ? ಪ್ರತಿದಿನ ನಮ್ಮ ಸುತ್ತಮುತ್ತಲಿನ ಸಾವಿರಾರು ಅಪರಿಚಿತರೊಂದಿಗೆ ಕಣ್ಣಿನ ಸಂಪರ್ಕ, ಒಂದು ಸಣ್ಣ ನಗು ಅಥವಾ ಒಂದು ಪುಟ್ಟ ಸೌಜನ್ಯದ ಮೂಲಕ ಎಷ್ಟೊಂದು ಕಮ್ಯುನಿಕೇಷನ್ ನಡೀತಾ ಇರುತ್ತೆ ಅಲ್ವಾ? ಮಾತುಗಳೇ ಇಲ್ಲದೆಯೂ ಮನುಷ್ಯರಾಗಿ ನಾವೊಬ್ರಿಗೊಬ್ರು ಎಷ್ಟೊಂದು ಹತ್ತಿರವಾಗಬಹುದು ಅನ್ನೋದನ್ನ ಈ ಕಥೆ ಬಹಳ ಸೊಗಸಾಗಿ ಹೇಳಿದೆ. ಮುಂದಿನ ಬಾರಿ ನೀವು ಪ್ರಯಾಣ ಮಾಡುವಾಗ ನಿಮ್ಮ ಸುತ್ತಮುತ್ತ ನಡೆಯುವ ಈ ಮೌನ ಭಾಷೆಯನ್ನ ಆಲಿಸುವ ಪ್ರಯತ್ನ ಖಂಡಿತ ಮಾಡಿ. ಯಾರು ಬಲ್ಲರು, ನಿಮ್ಮ ಪ್ರತಿದಿನದ ಪ್ರಯಾಣವು ಒಂದು ಸುಂದರ ಕಥೆಯಾಗಬಹುದು.